ಒಂದು ಯಕ್ಷ ಪ್ರಶ್ನೆ ಅಂದ್ರೆ ನಾಳೆ ಬಸ್ ಸೇವೆ ಸಿಗುತ್ತಾ ಇಲ್ವಾ ಅಂತ. ಬಸ್ ಪ್ರಯಾಣಿಕರಿಗೆ ತೊಂದರೆ ಆಗೋದು ಫಿಕ್ಸ್, ಕಟ್ಟಿಟ್ಟ ಬುತ್ತಿನ. ಸಿಎಂ ಸಭೆಯಲ್ಲಿ ನಿರ್ಧಾರ ಆಗ್ಲಿಕ್ಕಿದೆ ಬಸ್ ಬಂದ್ನ ಭವಿಷ್ಯ. ಸಂಧಾನ ಸಭೆ ಯಶಸ್ವಿ ಆಗದೇ ಇದ್ರೆ ಬಸ್ ಬಂದ್ ಆಗೋದು ಗ್ಯಾರಂಟಿ. 23,000 ಬಸ್ಗಳು ರಸ್ತೆಗಿಳಿಯೋದು ಡೌಟು. ಅದು ಕೆಎಸ್ಆರ್ಟಿಸಿ, ಬಿಎಂಟಿಸಿ ಮತ್ತು ಉಳಿದ 2 ಸಾರಿಗೆ ನಿಗಮಗಳನ್ನು ಸೇರಿಸಿ ಹೇಳ್ತಾ ಇರುವಂತಹ ನಂಬರ್ಸ್ ನಾವು. ಎಸ್ಮಾ ಅಸ್ತ್ರಕ್ಕೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಸಾರಿಗೆ ನೌಕರರು. ನಮ್ಮ ಹೋರಾಟವನ್ನ ನೀವು ಎಸ್ಮಾ ಪ್ರಯೋಗ ಮಾಡೋದ್ರ ಮೂಲಕ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಾರಿಗೆ ನೌಕರರ ಮಾತು. ಕಳೆದ ಸಲ ನಾವು ವೃತ್ತಾಂತವನ್ನು ನೋಡಿದ್ವಿ, ಅಂದರೆ ಎಕ್ಸಾಂಪಲ್ ಅನ್ನು ನೋಡಿದ್ವಿ. ಹೇಗೆ 2021ರಲ್ಲಿ ಸಾರಿಗೆ ನೌಕರರ ಮೇಲೆ ಎಸ್ಮಾ ಹಾಕಿದ್ರು ಕೂಡ ಅವರೇನು ತಲೆ ಕೆಡಿಸ್ಕೊಂಡಿರಲಿಲ್ಲ, ಕೆಲಸದಿಂದ ವಜಾ ಆದ್ರು ಸುಮಾರು ಜನ. ಸಂಧಾನ ಸಭೆ ಯಶಸ್ವಿ ಆಗದೇ ಇದ್ರೆ ಬಸ್ ಬಂದ್ ಆಗೋದು ಗ್ಯಾರಂಟಿ. ಸಂಧಾನ ಸಭೆಗೆ ಟೈಮ್ ಕೊಟ್ಟಿರೋದು 30 ನಿಮಿಷ. 23,000 ಬಸ್ಗಳು ರಸ್ತೆಗೆ ಆಲ್ಮೋಸ್ಟ್ ಇಳಿಯೋ ಡೌಟ್. ಅವ್ರು ಮಾಡ್ಕೊಳ್ತಾ ಇರೋ ಸಿದ್ಧತೆಗಳನ್ನು ನೋಡ್ತಾ ಇದ್ರೆ ಸಭೆ ಏನಾಗುತ್ತೋ ಏನು ಬಿಡುತ್ತೋ ನಮ್ಮ ತಯಾರಿ ನಮ್ಮದು ಅಂತ ಅವ್ರು ಅಂತಿದ್ದಾರೆ. 7,000 BMTC ಬಸ್ಗಳು ಆಪರೇಟ್ ಆಗುತ್ತೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಒಂದಿನಕ್ಕೆ ಹಬ್ಬಬ್ಬ ಅಂದರೂ ಬರೀ ಮೆಜೆಸ್ಟಿಕ್ನಲ್ಲಿ ಲೆಕ್ಕಾಚಾರ ನಿಮ್ಗೆ ಹೇಳೋದಾದ್ರೆ 8 ಲಕ್ಷಕ್ಕೂ ಹೆಚ್ಚು ಜನ ಯೂಸ್ ಮಾಡ್ತಾರೆ ಬಸ್ನ. ಸೊ ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಬಸ್ ಸೇವೆ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಬಹಳ ಪ್ರಾಬ್ಲಮ್ ಆಗೋದು ಕೆಳವರ್ಗದ ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ, ಸ್ಟೂಡೆಂಟ್ಸಿಗೆ. ಅದರಲ್ಲೂ ಶಕ್ತಿ ಯೋಜನೆ ಬಂದ ಮೇಲೆ ಮಹಿಳೆಯರಂತೂ ಹಣಕಾಸಿನ ವಹಿವಾಟು ಈ ಬಸ್ಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಾನೆ ಇಲ್ಲ, ಅವ್ರಿಗೆ ಸಮಸ್ಯೆ ಆಗುತ್ತೆ. 1.2 ಲಕ್ಷ ಕಾರ್ಮಿಕರು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ಸಮಸ್ಯೆ ಅನ್ನೋದು ನಿಶ್ಚಿತ. ಇದಕ್ಕೆ ಪ್ಯಾರಲಲ್ ಆಗಿ ಖಾಸಗಿ ವ್ಯವಸ್ಥೆ ನಿಜವಾಗ್ಲೂ ಆಗುತ್ತಾ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಾಘು, ಎಸ್ಮಾ ಅಸ್ತ್ರಕ್ಕೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಸಾರಿಗೆ ನೌಕರರು. ಇನ್ಯಾವ ರೀತಿ ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಆಪ್ಷನ್ಸ್ ಇದೆ? ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಆಪ್ಷನ್ ಇದೆಯಾ ಅಥವಾ ಪೋಸ್ಟ್ಪೋನ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಾ? ಯಾವ ಆಪ್ಷನ್ ಕಡೆಗೆ ಸರ್ಕಾರ ಹೆಚ್ಚು ಫೋಕಸ್ ಮಾಡ್ತಿದೆ ಅಂತ? ಮಮತಾ, ಮೊದಲನೇ ಆಯ್ಕೆ ಅಂತ ಹೇಳಿದ್ರೆ ಮನವೊಲಿಕೆ. ಅಂದ್ರೆ ಬೇಡಿಕೆ ಏನು ಈಗ ಸಾರಿಗೆ ನೌಕರರು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಇದನ್ನ ಪೂರೈಸುವಂತ ನಿಟ್ಟಲ್ಲಿ ಇರುವಂತಹ ಸವಾಲುಗಳನ್ನ ಈಗಾಗಲೇ ಸರ್ಕಾರ ಕಂಡುಕೊಂಡಿದೆ. ಸೊ ಆ ಕಾರಣಕ್ಕಾಗಿ ಬರುವಂತ ಸವಾಲುಗಳನ್ನ ಆರಂಭಿಕವಾಗಿ ಎದುರಿಸಬೇಕಾದಂತ ಸಂದರ್ಭದಲ್ಲಿ ಮೊದಲಿಗೆ ಮನವರಿಕೆ ಮಾಡುವಂಥದ್ದು ಅಥವಾ ಅವರನ್ನ ಮನವೊಲಿಕೆ ಮಾಡುವಂತ ಕೆಲಸವನ್ನ ಮಾಡಬೇಕಿದೆ. ಸೊ ಅದೇ ಕಾರಣಕ್ಕಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಮೊದಲಿಗೆ ಇವರನ್ನ ಒಂದಷ್ಟು ಮನವೊಲಿಕೆಯನ್ನ ಮಾಡಿ ಇನ್ನೊಂದಷ್ಟು ದಿನಗಳ ಕಾಲ ಸಮಯಾವಕಾಶವನ್ನ ಕೇಳುವಂತ ಸಾಧ್ಯತೆ ಬಹಳ ದಟ್ಟವಾಗಿದೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಬಿಗಿಪಟ್ಟನ್ನ ಹಿಡಿದಿರುವಂತಹ ನೌಕರರು ನಾವು ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಭರವಸೆಗಳನ್ನ ಕೊಡುವಂಥದ್ದು ಅಥವಾ ಮನವೊಲಿಸುವಂತ ಯತ್ನಗಳನ್ನ ಮಾಡಿದ್ರೆ ನಾವು ಜಗ್ಗೋದಿಲ್ಲ ಅನ್ನುವಂತ ಒಂದು ಕ್ಲಾರಿಟಿಯಲ್ಲಿ ಇದ್ದಾಗೆ ಕಾಣ್ತಿದೆ. ಸೊ ಅದೇ ಕಾರಣಕ್ಕಾಗಿ ಮುಷ್ಕರವನ್ನ ನಾಳೆಯಿಂದ ನೀವೇನೇ ಮಾಡಿದ್ರು ಕೂಡ ಈ ಬೇಡಿಕೆ ಈಡೇರಲಿಲ್ಲ ಅಂತ ಹೇಳಿದ್ರೆ ನಾವು ಮುಷ್ಕರವನ್ನ ಮಾಡೇ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಕಟ್ಟುನಿಟ್ಟಾಗಿ ಒಂದಷ್ಟು ವಾರ್ನಿಂಗ್ ಗಳನ್ನ ಕೊಡ್ತಾ ಇರುವಂತದ್ದು. ಸೊ ಇತ್ತ ಈಗಾಗಲೇ ಸರ್ಕಾರ ಕೂಡ ಸಾರಿಗೆ ಇಲಾಖೆಗಳಿಗೆ ಸೂಚನೆಯನ್ನ ನೀಡಿದೆ, ಬೇಕಾದಂತ ತಯಾರಿಗಳನ್ನ ಆರಂಭ ಮಾಡ್ಕೊಳ್ಳಿ. ಏನಾದ್ರೂ ನಮ್ಮ ಬೇಡಿಕೆಗಳಿಗೆ ಅಥವಾ ನಮ್ಮ ಮನವೊಲಿಕೆಗೆ ಅವರು ಜಗ್ಲಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರುವಂತ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಲಾಗ್ತಾ ಇದೆ. ಬಟ್ ಅಷ್ಟು ಸುಲಭ ಇಲ್ಲ, ಯಾಕಂದ್ರೆ ಸಾರಿಗೆಯನ್ನ ಅವಲಂಬನೆ ಮಾಡಿರುವಂತಹ ಜನರನ್ನ ಏಕಾಏಕಿ ಬೇರೆ ಪರ್ಯಾಯ ವ್ಯವಸ್ಥೆಗಳ ಮುಖಾಂತರವಾಗಿ ಅವರನ್ನ ಒಂದಷ್ಟು ದಿನಗಳ ಕಾಲ ಸಂಭಾಳಿಸ್ತೇವೆ ಎನ್ನುವಂಥದ್ದು ಏನಿದೆ ಅದು ಬಹಳ ದೊಡ್ಡ ಮಟ್ಟದ ಸವಾಲು. ಎಕ್ಸಾಂಪಲ್ ಬೆಂಗಳೂರಿನ ವಿಚಾರಕ್ಕೆ ಬರೋದ್ರೆ ಹೆಚ್ಚು ಕಡಿಮೆ 40 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಬಿಎಂಟಿಸಿಯನ್ನ ಅವಲಂಬನೆಯನ್ನ ಮಾಡ್ಕೊಂಡಿದ್ದಾರೆ. ಇದನ್ನ ಖಾಸಗಿ ಸಾರಿಗೆ ವ್ಯವಸ್ಥೆಗಳ ಮುಖಾಂತರವಾಗಿ ಪರ್ಯಾಯ ವ್ಯವಸ್ಥೆ ಮಾಡುವಂಥದ್ದು ಏನಿದೆ ಅದು ಬಹಳ ದೊಡ್ಡ ಮಟ್ಟದ ಸವಾಲು. ಸೊ ಜೊತೆಗೆ ಈಗಾಗಲೇ ಮಹಿಳೆಯರು ಕೂಡ ಎಲ್ಲರೂ ಕೂಡ ಫ್ರೀ ಬಸ್ಗಳಿಗೆ ಅಡ್ಜಸ್ಟ್ ಆಗಿರುವಂತಹ ಕಾರಣಕ್ಕಾಗಿ ಖಾಸಗಿ ಸಾರಿಗೆಗಳನ್ನ ಬಿಟ್ಟಂತ ಸಂದರ್ಭದಲ್ಲಿ ಅವರಿಗೆ ಫ್ರೀ ಬಸ್ ಆಗಿ ಹೇಗೆ ಅದನ್ನ ಕನ್ವರ್ಟ್ ಮಾಡಿ ಕೊಡ್ಲಿಕ್ಕೆ ಆಗುತ್ತೆ ಎನ್ನುವಂಥದ್ದು ಕೂಡ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಇವತ್ತಿನ ಸಭೆ ಏನಿದೆ ಈ ಸಭೆಯಲ್ಲಿ ಆದಷ್ಟು ಅವರನ್ನ ಮನವೊಲಿಸಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಮನವರಿಕೆಯನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರ ತಯಾರಿಯನ್ನ ಮಾಡ್ಕೊಳ್ತಿದೆ. ಬಟ್ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ. ಮಮತಾ, ಸರ್ಕಾರದ ಮುಂದೆ 2 ಆಯ್ಕೆಗಳಿದಾವೆ. ಈ ವಿಚಾರದಲ್ಲಿ ಏನೇನು ಆಯ್ಕೆ, ಹಾಗಾದ್ರೆ ಯಾವ ಆಯ್ಕೆ ಕಡೆಗೆ ಹೆಚ್ಚು ನೋಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೋಡ್ಬಿಡೋಣ ಒಂದ್ಸಲ. ನಾಳೆ ಬಹುತೇಕ ಬಸ್ ಬಂದಾಗೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಸರ್ಕಾರ ಬೇರೆ ಬೇರೆ ಆಪ್ಷನ್ ಕಡೆಗೆ ಫೋಕಸ್ ಮಾಡ್ತಾ ಇದೆ. ಪ್ಲಾನ್ ಎ ಸಭೆಯಲ್ಲಿ ಸಂಧಾನ ಮಾಡೋದು, ಹೇಗಾದ್ರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ನೌಕರರನ್ನ ಮನವೊಲಿಸೋದು, ಎಂದಿನಂತೆ ಕರ್ತವ್ಯವನ್ನು ನಿಭಾಯಿಸಿ ಅಂತ ಹೇಳೋದು. ಒಂದು ವೇಳೆ ನೌಕರರು ಹಠ ಹಿಡಿದ್ರೆ ಪ್ಲಾನ್ ಬಿ ಅನ್ನ ಯೋಚನೆ ಮಾಡಬೇಕು ಅಂತ. ಸರ್ಕಾರದ ಬಳಿ ಪ್ಲಾನ್ ಬಿ ಅಂತ ನಾವು 2-3 ದಿನಗಳಿಂದ ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ. ಟಕ್ಕರ್ ಕೊಡೋದಕ್ಕೆ, ಕೌಂಟರ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಹಲವು ಸುತ್ತಿನ ಮಾತುಕತೆಗಳಾಗಿದೆ ಅಂತ. ಹಾಗಾದ್ರೆ ಸರ್ಕಾರದ ಮುಂದಿರುವಂತಹ 2 ಆಯ್ಕೆಯ ಡೀಟೇಲ್ಸ್ ಅನ್ನು ನಿಮಗೆ ಇನ್ ಡೀಟೇಲ್ ಆಗಿ ಕೊಡೋದಾದ್ರೆ, ಒಂದು, ಸಿಎಂ ಸಭೆ ಸಕ್ಸಸ್ ಆಗದೇ ಇದ್ರೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಒಂದು ವೇಳೆ ಮುಂದಾದರೆ ಖಾಸಗಿ ಸಾರಿಗೆಗಳನ್ನು ರಸ್ತೆಗಿಳಿಸೋ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಹಲವು ಸುತ್ತಿನ ಮಾತುಕತೆಯಲ್ಲಿದ್ದಾರೆ. ಕ್ಯಾಬು, ಮ್ಯಾಕ್ಸಿ ಕ್ಯಾಬು ಮತ್ತು ಬಸ್ಗಳನ್ನೆಲ್ಲ ರಸ್ತೆಗಿಳಿಸಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಖಾಸಗಿ ಸಾರಿಗೆಗಳ ಮೂಲಕ ಟಕ್ಕರ್ ಕೊಡಬೇಕು ಅಂತ ಪ್ಲಾನು. ತುರ್ತು ಅವಶ್ಯಕತೆ ಇದ್ರೆ
ಖಾಸಗಿ ಸಾರಿಗೆ ಸಂಘಟನೆಯನ್ನು ಸನ್ನದ್ಧಗೊಳಿಸೋದು. ಆಮೇಲೆ ಇನ್ನೊಂದಿದೆ, ಈ ಇ ವಿ ವೆಹಿಕಲ್ಸ್ ಇದಾವಲ್ಲ ಅದನ್ನೆಲ್ಲ ಓಡಿಸ್ತಾ ಇರೋದು ಕಾಂಟ್ರಾಕ್ಟ್ ಬೇಸಿಸ್ ಎಂಪ್ಲಾಯೀಸು. ಡೀಟೇಲ್ಸ್ ಕೊಡ್ತಾರೆ ರಾಘು. ಈಗ ಖಾಸಗಿ ಸಾರಿಗೆ ವ್ಯವಸ್ಥೆಯನ್ನು ನಂಬಿಕೊಂಡು ಸರ್ಕಾರ ಈ ಆಯ್ಕೆ ಕಡೆಗೆ ನೋಡೋ ಸಾಧ್ಯತೆ ಎಷ್ಟು? ಯಾಕಂದರೆ ಪ್ಯಾರಲಲ್ ಆಗಿ ಸಬ್ಸ್ಟಿಟ್ಯೂಟ್ ಆಗಿ ಖಾಸಗಿ ಸಾರಿಗೆ ವ್ಯವಸ್ಥೆ ನಮಗಂತೂ ಕಾಣಿಸ್ತಾ ಇಲ್ಲ. ಸೊ ಸರ್ಕಾರದ ಚಿಂತನೆ ಏನು, ಹೆಂಗೆ ಅಕಾಮಡೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ? ಮಮತಾ, ಖಾಸಗಿ ಸಾರಿಗೆಯನ್ನ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು 20,000 ವೆಹಿಕಲ್ಗಳು ಖಾಸಗಿ ಸಾರಿಗೆಯಿಂದಲೂ ಕೂಡ ಸಿಗುತ್ತೆ. ಅದನ್ನ ಬಳಕೆಯನ್ನ ಮಾಡಿಕೊಳ್ಳೋಣ, ಎಲ್ಲೆಲ್ಲಿಗೆ ಅಗತ್ಯವಾಗಿ ಬೇಕಿರುತ್ತೆ, ಬೇಡಿಕೆ ಎಲ್ಲೆಲ್ಲಿ ಹೆಚ್ಚಾಗಿರುತ್ತೆ ಅಲ್ಲಿಗೆ ಅದನ್ನ ನಿಯೋಜನೆ ಮಾಡೋಣ ಅಧಿಕಾರಿಗಳ ಸಮ್ಮುಖದಲ್ಲಿ. ಅಂದ್ರೆ ಸಾರಿಗೆ ಅಧಿಕಾರಿಗಳೇನಿದ್ದಾರೆ ಅವರ ಸಮ್ಮುಖದಲ್ಲಿ ಈ ರೀತಿಯಾಗಿ ಒಂದಷ್ಟು ನಿಯೋಜನೆಗಳನ್ನ ಮಾಡಿಕೊಂಡು ಅಗತ್ಯ ಇರುವಂತ ಕಡೆಗೆ ಮಾತ್ರ ಓಡಿಸಬೇಕು ಅನ್ನುವಂಥದ್ದು ಚಿಂತನೆ. ಜೊತೆಗೆ ಅದನ್ನ ಹೊರತುಪಡಿಸಿದ್ರೆ ಇನ್ನು ಅಲ್ಲಲ್ಲಿ ಮ್ಯಾಕ್ಸಿ ಕ್ಯಾಬ್ಗಳು ಜೊತೆಗೆ ಶಾಲಾ ವಾಹನಗಳನ್ನು ಕೂಡ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ಇರುವಂತ ಆಯ್ಕೆ. ಸೊ ಬಟ್ ಆದ್ರೆ ಅವುಗಳನ್ನ ಮಾನಿಟರಿಂಗ್ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದನ್ನ ಇಲ್ಲಿ ತನಕವೂ ಕೂಡ ಯಾವ ಅಧಿಕಾರಿಗಳು ಕೂಡ ಹೇಳ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಅದು ಕ್ಲಾರಿಟಿ ಇಲ್ಲ. ಜೊತೆಗೆ ಅದು ಎಷ್ಟರ ಮಟ್ಟಿಗೆ ಸವಾಲು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ತಾವು ಇ ವಿ ಬಸ್ಗಳ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಬೆಂಗಳೂರಿನಲ್ಲಿ BMTC ವ್ಯಾಪ್ತಿಯಲ್ಲಿ 1800 ಇ ವಿ ಬಸ್ಗಳಿದೆ. ಬಟ್ ಆದ್ರೆ ಇ ವಿ ಬಸ್ಗಳಿಗೆ ಇರುವಂತಹ ಚಾಲಕರು ಮಾತ್ರ ಪ್ರೈವೇಟ್ ಇಂದ ಬರುವಂತವ್ರು. ಕಂಡಕ್ಟರ್ಗಳನ್ನ BMTC ಕೊಡ್ತಾ ಇದ್ದಂಥದ್ದು. ಕೇವಲ ಚಾಲಕರನ್ನ ಹಾಕಿ ಮಾತ್ರ ಬಸ್ಗಳನ್ನ ಓಡಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕಾಗಿ ಕಂಡಕ್ಟರ್ಗಳನ್ನು ಕೂಡ ಹಾಕಬೇಕಿರುವಂತ ಕಾರಣಕ್ಕಾಗಿ ಇ ವಿ ಬಸ್ಗಳನ್ನು ಹೇಗೆ ರಸ್ತೆಗೆ ಇಳಿಸೋದು ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಸವಾಲು. ಯಾಕಂದ್ರೆ ಏಕಾಏಕಿ ಬರೀ ಚಾಲಕರನ್ನೇ ಬಿಟ್ಟು ರಸ್ತೆಗೆ ಇಳಿಸುವಂಥದ್ದು ಸಾಧ್ಯ ಇಲ್ಲ. ಈಗ ಆಗ್ತಾ ಇರುವಂತಹ ಅವಾಂತರಗಳ ಮಧ್ಯೆ ಮತ್ತೊಂದಷ್ಟು ಹೆಚ್ಚಿನ ಅವಾಂತರಗಳು ಆಗ್ಬೋದು ಅನ್ನುವಂಥ ಆತಂಕವೂ ಕೂಡ ಸಾರಿಗೆ ಇಲಾಖೆಗೆ ಇದೆ. ಸೊ ಅದೇ ಕಾರಣಕ್ಕಾಗಿ ಬೇರೆ ಏನಾದರೂ ಪ್ರೈವೇಟ್ ವೆಹಿಕಲ್ಗಳ ಮೂಲಕ ಅದನ್ನ ನಾವು ಮಾನಿಟರಿಂಗ್ ಮಾಡುವಂತ ಕೆಲಸಗಳನ್ನು ಮುಂದಾದ್ರೆ ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥದ್ದು ಕೂಡ ಅವ್ರಿಗೆ ಕ್ಲಾರಿಟಿ ಇದ್ದಾಗೆ ಕಾಣ್ತಾ ಇಲ್ಲ. ಸೊ ಅದೇ ಕಾರಣಕ್ಕಾಗಿ ಆದಷ್ಟು ಇವತ್ತಿನ ಸಭೆ ಏನಿದೆ ಈ ಸಭೆಯಲ್ಲೇ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ಇರುವಂತದ್ದು ಸವಾಲು. ಮಮತಾ, ರಾಘು ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬಂದ